ಕುರ್ಚಿ ಗದನಕ್ಕೆ ವಿರಾಮ ಬೆನ್ನಲ್ಲೇ ಸಿಎಂ ಬಣ ಆಕ್ಟಿವ್ ಆಯ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರನ್ನ ಭೇಟಿ ಆಗ್ತಾ ಇರುವಂತಹ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಒಂದು ವಾರದ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಂತ MLC ರಾಜೇಂದ್ರ ಅವರು ಮೊನ್ನೆ ಸೋಮಣ್ಣ ಅವರನ್ನ, ನಿನ್ನೆ ಜೋಶಿ ಅವರನ್ನ ಭೇಟಿ ಆಗಿರುವಂತಹ ರಾಜಣ್ಣ ಪುತ್ರ. ಸೊ ಒಬ್ಬರಾದ ಮೇಲೆ ಒಬ್ರು ನಾಯಕರನ್ನ ಸಹಜವಾಗಿ ಭೇಟಿ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದ್ರೆ ರಾಜಕಾರಣದಲ್ಲಿ ಈ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆ ಅಂತಂದ್ರೆ ಮೋದಿ ಸಂಪುಟ ಪ್ರಭಾವಿಗಳನ್ನೇ ಭೇಟಿ ಆಗ್ತಾ ಇರುವಂತಹ MLC ರಾಜೇಂದ್ರ ಅವರು ಬಿಜೆಪಿ ನಾಯಕರ ಸರಣಿ ಭೇಟಿ ಹಿಂದೇನ ಅಸಲಿ ಸತ್ಯವೇನು ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ನೇರವಾಗಿ ಉಚ್ಚಾಟನೆ ಆಗಿರುವಂತ ನಾಯಕ, ಪ್ರಮುಖವಾಗಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ರಾಜಣ್ಣ ಅವರು, ಅವರ ಪುತ್ರ ಒಂದು ಕಡೆ ರಾಜೇಂದ್ರ ಅವರು, MLC ಅವರು ಒಂದು ಕಡೆ ಬಿಜೆಪಿ ನಾಯಕರನ್ನ, ಪ್ರಮುಖವಾಗಿ ಒಂದು ಕಡೆ ಮೋದಿ ಅವರ ಸಂಪುಟದಲ್ಲಿ ಪ್ರಭಾವಿ ನಾಯಕರು ಯಾರಿದ್ದಾರೆ, ಮೋದಿ ಅವರಿಗೆ ಯಾರು ಹತ್ತಿರದ ನಾಯಕರಿದ್ದಾರೆ ಅವರನ್ನ ಒಂದಿಷ್ಟು ಭೇಟಿ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಈಗ ಬಿಜೆಪಿಗೆ ಒಂದು ಕಡೆ ರಾಜಣ್ಣ ಏನಾದರೂ ಜಂಪ್ ಆಗಿಬಿಡ್ತಾರಾ ಅನ್ನುವಂಥ ಒಂದು ಕಡೆ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಈ ಹಿಂದೆಯಿಂದವೂ ಕೂಡ ಗಮನಿಸ್ತಾ ಹೋದಾಗ ಯಾಕೆ ಬಿಜೆಪಿ ನಾಯಕರನ್ನೇ ಇವರು ಭೇಟಿ ಆಗ್ತಾ ಇದ್ದಾರೆ, ಏನು ಕತೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ, ಏನು ಕತೆನೋ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಾಗಿ ಗಮನಿಸಬೇಕಾಗಿರುವಂಥದ್ದು. ಅದರ ಜೊತೆಗೆ ಈಗ ಈ ಬಿಜೆಪಿ ನಾಯಕರ ಸರಣಿ ಭೇಟಿ ಹಿಂದಿನ ಅಸಲಿಯೇ ಸತ್ಯವೇನು ಅನ್ನುವಂಥದ್ದು ಕೂಡ ನೋಡಬೇಕಾಗಿರುವಂಥದ್ದು.